ಬೆಂಗಳೂರು ದಕ್ಷಿಣ ಜಿಲ್ಲಾ ಆಡಳಿತದ ಪರವಾಗಿ ರಸ್ತೆ ಸುರಕ್ಷತೆ ಅಂತ ನಾವೇನು ಮಾಡ್ತೀವಿ, ರೋಡ್ ಸೇಫ್ಟಿ ಬಗ್ಗೆ ಜಿಲ್ಲೆಯಲ್ಲಿರೋ ಎಲ್ಲರಿಗೂ ಒಂದು ಅವೇರ್ನೆಸ್ ಕಲ್ಪಿಸುವಂಥ ಒಂದು ಕಾರ್ಯಕ್ರಮವಾಗಿದ್ದು, ನಮ್ಮ RTO ಅವರು ಎಲ್ಲ ಸ್ಕೂಲ್ಗಳಲ್ಲಿ ITIಗಳಲ್ಲಿ ಎಲ್ಲಿ ಮಕ್ಕಳು ಇರ್ತಾರೆ ಅಲ್ಲೆಲ್ಲ ಹೋಗಿ ರೋಡ್ ಸೇಫ್ಟಿ ಅಂದರೆ ಏನು, ಹೇಗೆ ಓಡಿಸ್ಬೇಕು, ಏನು ಮೆಷರ್ಸ್ ಏನು, ಸೀಟ್ ಬೆಲ್ಟ್ ಹಾಕೋಬೇಕು, ಸ್ಪೀಡ್ ಲಿಮಿಟ್ ಏನು, ಯೂಟರ್ ನೋಡಿಬೇಕಾದ್ರೆ ಹೇಗೆ ಸಿಗ್ನಲ್ ಇದೆ, ಇದೆಲ್ಲ ಹೇಳ್ಕೊಂಡು ಬಂದಿರ್ತಾರೆ. ಸೊ ಕಲ್ಮಿನೇಷನ್ ಇವತ್ತು ನಮ್ಮ ನಾಗರಿಕರಿಗೆ ಏನು ರಿಕ್ವೆಸ್ಟ್ ಮಾಡೋದಂದ್ರೆ, ಒಂದು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಮಾಡಬಾರ್ದು, ಕುಡಿದಿದ್ರೆ ಬೇರೆಯವ್ರನ್ನ ಹೆಲ್ಪ್ ತೊಗೊಂಡು ಮನೆಗೆ ಅಥವಾ ಬೇರೆ ಕಡೆ ಹೋಗ್ಬೇಕಾದ್ರೆ ಇನ್ನೊಬ್ಬರು ಹೆಲ್ಪ್ ತೊಗೊಂಡು ಹೋಗ್ಬೇಕು. ಬೆಂಗಳೂರಲ್ಲಾದರೆ ಊಬರ್ ಅದನ್ನು ಬುಕ್ ಮಾಡಿ ಹೋಗ್ತಾರೆ. ಅದೇ ರೀತಿ ಇದು ಫ್ಯಾಮಿಲಿ ಫ್ರೆಂಡ್ಸ್ ಆಗಲಿ ಅಥವಾ ಟ್ಯಾಕ್ಸಿ ಮಾಡ್ಕೊಂಡು ಹೋಗೋದು. ಎರಡನೇದು ಓವರ್ ಸ್ಪೀಡ್ ಮಾಡಬಾರ್ದು. ಯಾಕಂದರೆ ಹೈವೇಗಳೆಲ್ಲ ಚೆನ್ನಾಗಾಗಿದೆ, ಬಟ್ ನಮ್ಮ ಇವಾಗ ನಮ್ಮ ಕಾರ್ ಸೇಫ್ಟಿ ರೇಟಿಂಗ್ ಏನಿರ್ತದೆ, 1 ಸ್ಟಾರ್ ಇರ್ತದೆ, 2 ಸ್ಟಾರ್ ಇರ್ತದೆ, 5 ಸ್ಟಾರ್ ಇರ್ತದೆ. 1 ಸ್ಟಾರ್ ಅಂದರೆ ನಾವು 70 ಮೇಲೆ ಹೋದರೆ ನಾಳೆ ಅದು ಕ್ಯಾನ್ ಲೀಡ್ ಟು ಡೆತ್. ಸೊ ಅದನ್ನು ನೋಡಿ ಇತಿಮಿತಿಯಲ್ಲಿ ವಾಹನ ಓಡಿಸಿದ್ರೆ ಸಮಾಜಕ್ಕೆ ಎಲ್ಲರಿಗೂ ಒಳ್ಳೆಯದು. ಈಗ ನಮ್ಮ SP ಕಚೇರಿಯಿಂದ ಹಿಡಿದು ಕನಕಪುರ ಸರ್ಕಲ್ವರೆಗೂ ಮತ್ತು SP ಕಚೇರಿಯಿಂದ ರೈಲ್ವೆ ಸ್ಟೇಷನ್ವರೆಗೂ ಪಾದಚಾರಿ ಮಾರ್ಗನೇ ಇಲ್ಲ ಸರ್. ಯಾಕಂದರೆ ಸಾಕಷ್ಟು ಶಾಲಾ ವಿದ್ಯಾರ್ಥಿಗಳು ಮತ್ತು ಫುಡ್ ಮಾರ್ಕೆಟಿಂದ ರೈತರೆಲ್ಲ ಓಡ್ತಾರೆ ಸರ್. ಪಾದಚಾರಿ ಮಾರ್ಗನೇ ಇಲ್ಲ ಸರ್. ಈ ಸಂದರ್ಭದಲ್ಲಿ ಏನಿರ್ತದೆ ಲ್ಯಾಂಡ್ ಅಕ್ವಿಷನ್ ಮಾಡಬೇಕು ಮಾಡೋದು. 2026ನೇ ಇಸ್ವಿಯ 37ನೇ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ನಾವು ನಾನಾ ಶಾಲಾ ಕಾಲೇಜುಗಳಲ್ಲಿ ರಸ್ತೆ ಸುರಕ್ಷತಾ ಕಾರ್ಯವನ್ನ ಪ್ರೋಗ್ರಾಮ್ ಅನ್ನು ನಡೆಸ್ಕೊಟ್ಟಿರ್ತೀವಿ. ಇದರಲ್ಲಿ ನಾವು ಅವ್ರಿಗೆ ತಿಳುವಳಿಕೆ ಏನ್ ಹೇಳಿರೋದಂದ್ರೆ, ಗಾಡಿ ಓಡಿಸುವಾಗ ಕೈಯಲ್ಲಿ ಯಾವ ರೀತಿ ಸಿಗ್ನಲ್ಸ್ಗಳು ತೋರಿಸ್ಬೇಕು, ಹೆಲ್ಮೆಟ್ ಧರಿಸದೆ ಗಾಡಿನ ಚಾಲನೆ ಮಾಡಬಾರ್ದು, ಹಾಗೂ ಕುಡಿದು ಗಾಡಿಯನ್ನ ಓಡಿಸಬಾರ್ದು, ಹಾಗೂ ಯಾವುದೇ ಕಾಗದ ಪತ್ರಗಳು ಯಾವ ರೀತಿ ಇಟ್ಕೋಬೇಕು, ಇನ್ಶೂರೆನ್ಸ್ ಯಾವ ರೀತಿ ಕ್ಲೈಮ್ ಮಾಡಬೇಕು, ಹಾಗೂ ಒಂದು ಗಾಡಿಯಿಂದ ಇನ್ನೊಂದು ಗಾಡಿಗೆ ಎಷ್ಟು ಮಟ್ಟಿಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ನಾವು ಸೇಫ್ಟಿಯನ್ನ ಕಾಪಾಡ್ಕೋಬೇಕು. ಹಾಗೂ ಮಕ್ಕಳಿಗೆ 5 ವರ್ಷದ ಕೆಳಗಡೆ ಇರೋ ಮಕ್ಕಳಿಗೆ ಯಾವ ರೀತಿ ಸೇಫ್ಟಿ ಹಾರ್ನೆಸ್ ಬೆಲ್ಟ್ ಅನ್ನ ಹಾಕೊಂಡು ಅವರಿಗೆ ಸ್ಕೂಲಿಗೆ ಬಿಡೋದಾಗ್ಲಿ ಅಥವಾ ಎಲ್ಲಾನ ಆಚೆ ಕರ್ಕೊಂಡು ಹೋಗ್ಲಿಕ್ಕಾಗ್ಲಿ ಮಾಡುವಾಗ ಆ ರೀತಿ ಸೇಫ್ಟಿ ಹಾರ್ನೆಸ್ ಬೆಲ್ಟ್ ಅನ್ನು ಧರಿಸಬೇಕು ಅಂತಾನು ಈ ಸಂದರ್ಭದಲ್ಲಿ ನಾವು ಅವರಿಗೆ ಮಾಹಿತಿಯನ್ನ ಕೊಟ್ಟಿರ್ತೇವೆ. ಹಾಗೂ ನಾವು ಟೊಯೋಟಾ ಹಾಗೂ ಬಾಷ್ ಕಂಪನಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಹ್ವಾನಿಸಿ ಸುಮಾರು ಒಂದು 300-350 ಜನಕ್ಕೆ ನಾವು ರಸ್ತೆ ಸುರಕ್ಷತಾ ಮಾಸಾಚರಣೆ ಬಗ್ಗೆ, ಅದರ ಮುಖ್ಯವಾದ ಅಂಶಗಳ ಬಗ್ಗೆ ಅವರಿಗೆ ನಾವು ಗಮನದಲ್ಲಿ ಇಟ್ಕೊಂಡು ಅವರಿಗೆ ಮಾಹಿತಿಯನ್ನ ಕೊಟ್ಟು ಅವರಿಗೆ ಯಾವ ರೀತಿ ರಸ್ತೆಯಲ್ಲಿ ಸುರಕ್ಷತೆಯನ್ನ ಕಾಪಾಡಬೇಕು ಹಾಗೂ ಜೀವನದ ರಕ್ಷೆ ಬಗ್ಗೆ ನಾವು ಯಾವ ರೀತಿ ಅವರಿಗೆ ತಿಳುವಳಿಕೆಯನ್ನ ನೀಡಿರ್ತೀವಿ.